ಮಿತ್ರರೇ ನಮಸ್ಕಾರ. ಮಿತ್ರರೇ, ಮೊನ್ನೆ ತಾನೇ ಮಹಾರಾಷ್ಟ್ರದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆದಿತ್ತು. BMC ಚುನಾವಣೆಯೂ ಕೂಡ ನಡೆದಿತ್ತು. ಆ ಸಂದರ್ಭದಲ್ಲಿ ಮಹಾರಾಷ್ಟ್ರ ರಾಜಕಾರಣದ ಬಗ್ಗೆ ಬಹಳ ಡೀಟೇಲ್ ಆಗಿ ಚರ್ಚೆ ಮಾಡಿದ್ವಿ. ಅದರಲ್ಲಿ ಈ ಬಾರಿ ಅಜಿತ್ ದಾದಾ ಪವಾರ್ ಅವರ ಸಾಧನೆ ಬಹಳ ಕಳಪೆಯಾಗಿತ್ತು ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಈ ಎಲ್ಲ ಬೆಳವಣಿಗೆಗಳ ಬಳಿಕ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಒಂದು ದೊಡ್ಡ ಬಿರುಗಾಳಿ ಏಳುವಂತಹ ಸನ್ನಿವೇಶ ನಿರ್ಮಾಣ ಆಗಿತ್ತು. ಏನೋ ವ್ಯತ್ಯಾಸ ಆಗ್ತಾ ಇದೆ, ಮಹಾಯುತಿಯಲ್ಲಿ ಎಲ್ಲೋದೂ ಕೂಡ ಸರಿಯಾಗಿಲ್ಲ ಅನ್ನುವಂತಹ ಸುದ್ದಿಗಳಿದ್ವು. ಆದರೆ ಮಿತ್ರರೇ, ಇವತ್ತು ದಿಢೀರಂತ ಅಜಿತ್ ದಾದಾ ಪವಾರ್, ಮಹಾರಾಷ್ಟ್ರದ NCPಯ ಬ್ಯಾಕ್ ಬೋನ್, ವಿಮಾನ ಅಪಘಾತದಲ್ಲಿ ದಾರುಣವಾಗಿ ಸಾವಿಗೀಡಾಗಿದ್ದಾರೆ. ಇದು ಮಹಾರಾಷ್ಟ್ರ ರಾಜಕಾರಣದಲ್ಲಿ ಬಹಳ ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಈ ವಿಚಾರದಲ್ಲಿ ಅನೇಕ ಊಹಾಪೋಹದ ಸುದ್ದಿಯೂ ಕೂಡ ಹರಿದಾಡೋದಕ್ಕೆ ಶುರು ಮಾಡಿದೆ. ಮಮತಾ ಬ್ಯಾನರ್ಜಿ ಇದರಲ್ಲಿ ರಾಜಕೀಯವನ್ನ ಈಗಾಗಲೇ ಆರಂಭಿಸಿದ್ದಾರೆ. ಸದ್ಯ ಮಿತ್ರರೇ, ಮಹಾರಾಷ್ಟ್ರದಲ್ಲಿ ನಡೆದಂತಹ ಈ ಒಂದು ದುರ್ಘಟನೆ ರಾಜಕೀಯದ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರುತ್ತೆ. ನೀವೀಗಾಗಲೇ ಅಜಿತ್ ದಾದಾ ಪವಾರ್ ಬಗ್ಗೆ ಸಾಕಷ್ಟು ನೋಡಿರ್ತೀರಿ. ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಅಜಿತ್ ದಾದಾ ಪವಾರ್ ಬಗ್ಗೆ ಮಾಹಿತಿ ಮೇಲೆ ಮಾಹಿತಿ ಬರ್ತಾ ಇದೆ. ನಾನಿವತ್ತು ಈ ವಿಡಿಯೋದಲ್ಲಿ ಅಜಿತ್ ದಾದಾ ಪವಾರ್ ಅವರ ಈ ಅಂತ್ಯದಿಂದಾಗಿ ಮಹಾರಾಷ್ಟ್ರ ರಾಜಕಾರಣದ ಮೇಲೆ ಏನು ಪರಿಣಾಮ ಬೀರುತ್ತೆ, ಏನೇನು ಚರ್ಚೆ ಆಗ್ತಾ ಇತ್ತು, ಏನಾಗೋದಕ್ಕಿತ್ತು ಮುಂದೆ, ಮಹಾರಾಷ್ಟ್ರ ಸರ್ಕಾರದ ಮೇಲೆ ಇದೇನಾದರೂ ಪರಿಣಾಮವನ್ನು ಬೀರುತ್ತಾ, ಇದೆಲ್ಲದರ ಬಗ್ಗೆ ಬಹಳ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರ ಇದು. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಈಗ ಮಿತ್ರರೇ, ಮನೆಯಲ್ಲಿ ಯಾರೋ ಒಬ್ಬ ವ್ಯಕ್ತಿ ಆಧಾರ ಸ್ತಂಭವಾಗಿರ್ತಾನಲ್ಲ, ಆತನ ಅಂತ್ಯ ಆದರೆ, ದಿಢೀರಂತ ಆತ ತೀರ್ ಹೋದ್ರೆ, ಆ ಮನೆಯಲ್ಲಿ ಉಳಿದವರು ಬದುಕುಳಿದಿರ್ತಾರಲ್ಲ, ಅವರಿಗೊಂದು ಪ್ರಶ್ನೆ ಕಾಡುತ್ತೆ, ಮುಂದೇನು ಅಂತ. ಸದ್ಯ ಮಹಾರಾಷ್ಟ್ರದ NCPಯ ಕಥೆಯೂ ಕೂಡ ಹೀಗೆ ಆಗಿದೆ. ಜೊತೆಗೆ ಮಹಾರಾಷ್ಟ್ರದ ಮಹಾಯುತಿ ಸರ್ಕಾರದ ಪರಿಸ್ಥಿತಿಯೂ ಕೂಡ ಹೀಗೆ ಆಗಿದೆ. ಕಾರಣ ಏನು ಕೇಳಿದ್ರೆ, ಮಹಾರಾಷ್ಟ್ರದ ರಾಜಕಾರಣ ಸದ್ಯ ಒಂದು 3-4 ಮಂದಿಯ ಸುತ್ತಲೇ ಸುತ್ತಾ ಇತ್ತು. ಅಲ್ಲಿ ದೇವೇಂದ್ರ ಫಡ್ನವೀಸ್ ಪ್ರಮುಖರಾಗಿದ್ರೂ ಕೂಡ, ಇನ್ನೊಂದು ಕಡೆ ಏಕನಾಥ್ ಶಿಂದೆ ಇದ್ರು, ಮತ್ತೊಂದು ಕಡೆಯಲ್ಲಿ ಅಜಿತ್ ದಾದಾ ಪವಾರ್ ಇದ್ರು. ಮಹಾಯುತಿ ಸರ್ಕಾರವನ್ನ ಇಬ್ರು ಕೂಡ ಬ್ಯಾಲೆನ್ಸ್ ಮಾಡ್ತಾ ಇದ್ರು. ಆದ್ರೆ ಇವತ್ತು ಮಹಾಯುತಿಯ ಒಂದು ಮೇಜರ್ ಆದಂತಹ ಪಿಲ್ಲರ್ ಕುಸಿದು ಬಿದ್ದಿದೆ. ಹೀಗಾಗಿ ಮುಂದಿನ ರಾಜಕೀಯದ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಶುರುವಾಗ್ತಾ ಇದ್ದಾವೆ. ಮಿತ್ರರೇ, ಮಹಾರಾಷ್ಟ್ರದ ರಾಜಕಾರಣದ ಬಗ್ಗೆ ಮಾತನಾಡೋದಕ್ಕೆ ಮುಂಚೆ ಅಜಿತ್ ದಾದಾ ಪವಾರ್ ಇದ್ದಂತಹ ವಿಮಾನಕ್ಕೆ ಏನಾಯಿತು, ಆ ಕೊನೆಯ ಕ್ಷಣದಲ್ಲಿ ಆದಂತಹ ಎಡವಟ್ಟುಗಳೇನು, ಯಾವ ಕಾರಣದಿಂದಾಗಿ ವಿಮಾನ ಅಪಘಾತ ಆಗಿರಬಹುದು, ಊಹಾಪೋಹಗಳೇನು, ಅದ್ರ ಬಗ್ಗೆ ಮೊದಲಿಗೆ ಮಾಹಿತಿ ಕೊಡ್ತೀನಿ. ನಂತರ ಮಹಾರಾಷ್ಟ್ರದ ರಾಜಕಾರಣದ ವಿಚಾರಕ್ಕೆ ಬರ್ತೀನಿ. ಮಿತ್ರರೇ, ಈ ಪಶ್ಚಿಮ ಮಹಾರಾಷ್ಟ್ರ ಇದೆಯಲ್ಲ, ಇದು ಶರದ್ ಪವಾರ್ ಮತ್ತು ಅವರ ಕುಟುಂಬದ ಬಹಳ ಸ್ಟ್ರಾಂಗ್ ಹೋಲ್ಡ್ ಇರುವಂತಹ ಪ್ರದೇಶ. ಒಂದು ರೀತಿಯಲ್ಲಿ ಪವಾರ್ ಕುಟುಂಬದ ರಾಜಕೀಯ ಕರ್ಮಭೂಮಿ ಇದು. ಆದರೆ ಇತ್ತೀಚೆಗೆ ನಡೆದಂತಹ ಲೋಕಲ್ ಬಾಡಿ ಚುನಾವಣೆಯಲ್ಲಿ ಶರದ್ ಪವಾರ್ಗೂ ಹಿನ್ನಡೆಯಾಗಿತ್ತು, ಅಜಿತ್ ದಾದಾ ಪವಾರ್ಗೂ ಕೂಡ ಹಿನ್ನಡೆಯಾಗಿತ್ತು. ಈ ನಡುವೆ ಬಾರಾಮತಿಯಲ್ಲಿ ಜಿಲ್ಲಾ ಪರಿಷತ್ ಚುನಾವಣೆ ಬಂದಿತ್ತು. ಮಿತ್ರರೇ, ಈ ಚುನಾವಣೆಯನ್ನ ಅಜಿತ್ ದಾದಾ ಪವಾರ್ ಬಹಳ ಸೀರಿಯಸ್ ಆಗಿ ಪರಿಗಣಿಸಿದ್ರು. ಈ ಜಿಲ್ಲಾ ಪರಿಷತ್ ಚುನಾವಣೆಗೋಸ್ಕರವಾಗಿ, ಅಂದ್ರೆ ಅದರ ತಂತ್ರಗಾರಿಕೆ, ಪ್ರಚಾರ, ಮತ್ತೊಂದು ಮಗದೊಂದು ವಿಚಾರಕ್ಕೋಸ್ಕರವಾಗಿ ಬಾರಾಮತಿಗೆ ಹೋಗುವಂತಹದ್ದು ನಿಗದಿಯಾಗಿತ್ತು. ಅವರು ನಿನ್ನೆ ಸಂಜೆಯೇ ಹೋಗಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಅದು ಇವತ್ತು ಬೆಳಗ್ಗೆಗೆ ಶಿಫ್ಟ್ ಆಗಿತ್ತು. ಜನವರಿ 28 ಇವತ್ತು ಬೆಳಗ್ಗೆ 8:32 ಲಿಯರ್ ಜೆಟ್ 45 ಅನ್ನುವಂತಹ ಒಂದು ಪ್ರೈವೇಟ್ ವಿಮಾನದಲ್ಲಿ ಅಜಿತ್ ದಾದಾ ಪವಾರ್ ಬಾರಾಮತಿ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾರೆ. ವಿಮಾನದಲ್ಲಿ ಟೇಕ್ ಆಫ್ ಆದಂತಹ ಸಂದರ್ಭದಲ್ಲಿ ಯಾವುದೇ ತಾಂತ್ರಿಕ ದೋಷಗಳಿರಲಿಲ್ಲ. ಜೊತೆಗೆ ವಿಮಾನ ಸರಿಸುಮಾರು 42 ನಿಮಿಷಗಳ ಕಾಲ ಯಶಸ್ವಿಯಾಗಿ ಸಂಚಾರವನ್ನು ಕೂಡ ಮಾಡಿದೆ. ಬಾರಾಮತಿಯನ್ನು ಕೂಡ ತಲುಪಿದೆ. ಬಾರಾಮತಿಯಲ್ಲಿರುವಂತಹ ಏರ್ ಸ್ಟ್ರಿಪ್ ನಲ್ಲಿ ಲ್ಯಾಂಡ್ ಮಾಡೋದಕ್ಕೆ ಪೈಲಟ್ ಟ್ರೈ ಮಾಡಿದ್ದಾರೆ. ಆದರೆ ಲ್ಯಾಂಡಿಂಗ್ ಸಮಯದಲ್ಲಿ ಏನೋ ಒಂದಷ್ಟು ತೊಂದರೆ ಆಗಿರುವಂತಹದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಪೈಲಟ್ ಲ್ಯಾಂಡಿಂಗ್ಗೆ ಟ್ರೈ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಗಾಬರಿಯಲ್ಲಿದ್ದು ಕೂಡ ATC ಸಿಬ್ಬಂದಿಗೆ ಗೊತ್ತಾಗಿದೆ. ಜೊತೆಗೆ ರನ್ವೇಯಲ್ಲಿ ಇಳಿಯುವ ಬದಲಾಗಿ ಸ್ವಲ್ಪ ಪಕ್ಕದಲ್ಲಿ ಇಳಿಯುವಂತಹ ಪ್ರಯತ್ನ ಆಗಿದ್ದೂ ಕೂಡ ATC ಸಿಬ್ಬಂದಿಗೆ ಗೊತ್ತಾಗಿದೆ. ಅಂತಿಮವಾಗಿ 8:42 ವಿಮಾನ ಲ್ಯಾಂಡಿಂಗ್ ಆಗುವಂತಹ ಪ್ರಯತ್ನ ಆಯಿತು. ಆದರೆ ಮಿತ್ರರೇ, ಅದು ಸ್ಮೂತ್ ಲ್ಯಾಂಡಿಂಗ್ ಆಗಿರಲಿಲ್ಲ, ಅಲ್ಲಿ ಕ್ರಾಶ್ ಆಯಿತು. ಮೊದಲಿಗೆ ವಿಮಾನದ ಒಂದು ರೆಕ್ಕೆ ನೆಲಕ್ಕೆ ಬಡಿದಿದೆ. ಅದಾಗ್ತಿದ್ದ ಹಾಗೆ ವಿಮಾನ ನೇರವಾಗಿ ಪಕ್ಕದಲ್ಲಿದ್ದಂತಹ ರೈತರ ಗದ್ದೆಗೆ ನುಗ್ಗಿದೆ. ಇದೆಲ್ಲವೂ ಸಹ ಕೆಲವೇ ಸೆಕೆಂಡುಗಳಲ್ಲಾಗಿದ್ದು, ಯಾವಾಗ ರೆಕ್ಕೆ ನೆಲಕ್ಕೆ ಬಡಿತೋ ತಕ್ಷಣ ಒಮ್ಮೆ ಸ್ಫೋಟ ಆಗಿದೆ. ಅದಾಗ್ತಿದ್ದ ಹಾಗೆ ಮತ್ತು 2-3 ಬಾರಿ ವಿಮಾನ ಸ್ಫೋಟಗೊಂಡಿದೆ. ಈ ಘಟನೆಯ ಬಗ್ಗೆ ಸ್ಥಳೀಯರು, ಪ್ರತ್ಯಕ್ಷದರ್ಶಿಗಳು ಎಲ್ಲರೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಿಮಾನ ಕ್ರಾಶ್ ಆಗ್ತಿದ್ದ ಹಾಗೆ ಒಳಗಿದ್ದವರು ಯಾರೂ ಕೂಡ ಬದುಕುಳಿದಂತಹ ಸ್ಥಿತಿಯಲ್ಲಿರಲಿಲ್ಲ. ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿತ್ತು. ವಿಮಾನದ ಮುಂಭಾಗವಂತೂ ಕಂಪ್ಲೀಟ್ ಆಗಿ ಧ್ವಂಸ ಆಗಿ ಹೋಗಿತ್ತು. ಅನಂತರ ಅದರೊಳಗಿದ್ದಂತಹ ಎಲ್ಲರನ್ನೂ ಕೂಡ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸವೂ ಕೂಡ ಆಯಿತು. ಆದರೆ ಯಾರೊಬ್ಬರೂ ಕೂಡ ಬದುಕುಳಿದಿರಲಿಲ್ಲ. ಆಸ್ಪತ್ರೆಯ ಮಾಹಿತಿಯ ಪ್ರಕಾರ ವಿಮಾನ ಅಪಘಾತ ಆದಂತಹ ತಕ್ಷಣವೇ ಎಲ್ಲರೂ ಸಾವಿಗೀಡಾಗಿರುವಂತಹ ಸಾಧ್ಯತೆಗಳಿದ್ದಾವೆ. ಇದೆಲ್ಲದರ ಬಗ್ಗೆ ಈಗಾಗಲೇ ತನಿಖೆ ಆಗ್ತಾ ಇದೆ. ವಿಮಾನ ಕ್ರಾಶ್ ಆಗೋದಕ್ಕೆ ಏನು ಕಾರಣ, ಎಲ್ಲದರ ಬಗ್ಗೆಯೂ ಕೂಡ ಈಗಾಗಲೇ ಮಾಹಿತಿ ಸಂಗ್ರಹಣೆಯೂ ಕೂಡ ನಡೀತಾ ಇದೆ. ವಿಮಾನ ಕ್ರಾಶ್ ಆದಂತಹ ವಿಡಿಯೋಗಳನ್ನು ನೋಡಿದಂತಹ ಕೆಲವರು ಹೇಳ್ತಿರೋದೇನು ಕೇಳಿದ್ರೆ, ಕ್ರಾಶ್ ವಿಂಡ್ ಕಾರಣದಿಂದಾಗಿ ವಿಮಾನ ಪತನ ಆಗಿರಬಹುದು. ವಿಮಾನವನ್ನ ಲ್ಯಾಂಡಿಂಗ್ ವೇಳೆ ಗಾಳಿ ವಿಪರೀತವಾಗಿ ತಳ್ಳಿರುವಂತಹ ಸಾಧ್ಯತೆಗಳಿದ್ದಾವೆ. ಸಾಮಾನ್ಯವಾಗಿ ಇಂತಹ ಸ್ಥಿತಿಯಲ್ಲಿ ATC ಸಿಬ್ಬಂದಿ ವಿಮಾನದ ಲ್ಯಾಂಡಿಂಗ್ಗೆ ಪರ್ಮಿಷನ್ ಅನ್ನು ಕೊಡೋದಿಲ್ಲ.
ಪುನಃ ನೀವು ಒಂದೆರಡು ರೌಂಡ್ ಹೋಗಿ ಬನ್ನಿ ಅಂತ ಹೇಳಿ ಸಲಹೆಯನ್ನು ಕೊಡ್ತಾರೆ. ಗಾಳಿ ನಿಧಾನವಾಗ್ತಿದ್ದಂತೆ ಲ್ಯಾಂಡಿಂಗ್ ಮಾಡೋದಕ್ಕೆ ಪ್ರಯತ್ನ ಮಾಡಲಾಗುತ್ತೆ. ಆದರೆ ಈ ವಿಮಾನವನ್ನು ಲ್ಯಾಂಡಿಂಗ್ ಮಾಡೋದಕ್ಕೆ ಪೈಲಟ್ ಸಾಕಷ್ಟು ರನ್ವೇ ಕಡೆಗೆ ಬಂದಾಗಿತ್ತು. ಪುನಃ ಟೇಕ್ ಆಫ್ ಮಾಡೋದಕ್ಕೆ ಆತನಿಗೆ ಸಾಕಷ್ಟು ಸಮಯ ಇರಲಿಲ್ಲ. ಎಲ್ಲ ಒಂದು 5-10 ಸೆಕೆಂಡ್ನಲ್ಲಿ ಆಗುವಂತಹ ಪ್ರಕ್ರಿಯೆ ಇದೆಲ್ಲ. ಆ ಸಂದರ್ಭದಲ್ಲಿ ಪೈಲಟ್ ನಿರ್ಧಾರ ಕೈಗೊಳ್ಳಬೇಕಲ್ಲ, ಗೊಂದಲಕ್ಕೊಳಗಾಗಿರುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಅಂತಿಮವಾಗಿ ಪೈಲಟ್ ಲ್ಯಾಂಡಿಂಗ್ ಮಾಡೋದಕ್ಕೆ ನಿರ್ಧಾರವನ್ನು ಕೈಗೊಂಡು ಈ ರೀತಿಯ ದುರ್ಘಟನೆ ಸಂಭವಿಸಿರಬಹುದು ಅನ್ನುವಂಥದ್ದು ಕೆಲ ಎಕ್ಸ್ಪರ್ಟ್ಗಳ ಅಭಿಪ್ರಾಯ. ಇನ್ನು ಕೆಲವರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಅಂತಿಮ ಕ್ಷಣದಲ್ಲಿ ತಾಂತ್ರಿಕ ದೋಷ ಆಗಿರಬಹುದು. ಯಾಕೆ ಅಂತಂದ್ರೆ ರನ್ವೇಗೆ ಬರುವಂತಹ ಸಂದರ್ಭದಲ್ಲಿ ವಿಮಾನ ವಿಪರೀತವಾಗಿ ಸ್ಪೀಡ್ನಲ್ಲಿತ್ತು. ಅಷ್ಟೊಂದು ಸ್ಪೀಡ್ನಲ್ಲಿ ಯಾವುದೇ ಪೈಲಟ್ ಕೂಡ ಲ್ಯಾಂಡ್ ಮಾಡುವಂತಹ ಸಾಹಸಕ್ಕೆ ಇಳಿಯೋದೇ ಇಲ್ಲ. ಆದರೆ ಇಲ್ಲಿ ಸ್ಪೀಡ್ ಇದ್ದ ಕಾರಣದಿಂದಾಗಿ ಸ್ವಲ್ಪ ತಾಂತ್ರಿಕ ಸಮಸ್ಯೆಯೂ ಕೂಡ ಕಾಡಿರಬಹುದು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಮಿತ್ರರೇ, ಇದೆಲ್ಲದರ ಬಗ್ಗೆ ಬಹಳ ಡೀಟೇಲ್ ಆಗಿ ತನಿಖೆ ಆಗಬೇಕು. ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಮಾಹಿತಿಯೂ ಕೂಡ ಸಿಗಬೇಕು. ಅನಂತರವೇ ಗೊತ್ತಾಗುತ್ತೆ ವಿಮಾನ ಕ್ರ್ಯಾಶ್ ಆಗೋದಕ್ಕೆ ಏನು ಕಾರಣ ಅಂತ. ಆದರೆ ಮಿತ್ರರೇ, ಇದು ಸೋಷಿಯಲ್ ಮೀಡಿಯಾ ಯುಗ ನೋಡಿ. ಇಲ್ಲಿ ನಮ್ಮ ಜನ ಕಾಯೋದಕ್ಕೆ ರೆಡಿ ಇರೋದಿಲ್ಲ. ತಮ್ಮದೇ ಆದಂಥ ಊಹಾಪೋಹದ ಕಥೆಯನ್ನು ಕಟ್ಟಿಬಿಡ್ತಾರೆ. ಅದೂ ಅಲ್ಲದೆ ಸತ್ತಂತಹ ವ್ಯಕ್ತಿ ಯಾರು, ರಾಜಕೀಯವಾಗಿ ಬಹಳ ಇಂಪಾರ್ಟೆಂಟ್ ಆದಂತಹ ಪರ್ಸನ್, ಬಹಳ ಪ್ರಭಾವಿ ರಾಜಕೀಯ ಕುಟುಂಬಕ್ಕೆ ಸೇರಿದಂತಹ ವ್ಯಕ್ತಿಯೂ ಕೂಡ ಹೌದು. ಹೀಗಾಗಿ ಇದರಲ್ಲಿ ರಾಜಕೀಯವೂ ಕೂಡ ಸೇರ್ಕೊಳ್ತಾ ಇದೆ. ಈಗಾಗಲೇ ಮಮತಾ ಬ್ಯಾನರ್ಜಿ ಅವರು ಶರದ್ ಪವಾರ್ ಅವರ ಕುಟುಂಬಕ್ಕೆ ಧೈರ್ಯವನ್ನು ಹೇಳಿ ಅಜಿತ್ ದಾದಾ ಪವಾರ್ ಅವರ ಸಾವಿನ ಬಗ್ಗೆ ಬಹಳ ಡೀಟೇಲ್ ಆಗಿ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಅಂದ್ರೆ ಇದರಲ್ಲೇನೋ ರಾಜಕೀಯ ಇದೆ ಅನ್ನುವ ಅರ್ಥದಲ್ಲಿ ಮಮತಾ ಬ್ಯಾನರ್ಜಿ ಅವರು ಟ್ವೀಟ್ ಮಾಡಿದ್ದಾರೆ. ಆದರೆ ಮಿತ್ರರೇ, ಈ ಸಂದರ್ಭದಲ್ಲಿ ನಾವು ಯಾವುದೇ ತೀರ್ಮಾನಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಮುಂದೆ ರಾಜಕೀಯವಾಗಿ ಇದು ಯಾವುದೇ ಸ್ವರೂಪವನ್ನು ಬೇಕಾದರೂ ಪಡೆದುಕೊಳ್ಳಬಹುದು. ಆ ರೀತಿಯ ಒಂದು ಸನ್ನಿವೇಶ ಮಹಾರಾಷ್ಟ್ರದಲ್ಲಿ ನಿರ್ಮಾಣ ಆಗಿದೆ. ಮಿತ್ರರೇ, ಇದಿಷ್ಟು ಆದ ಘಟನೆಯಾದರೆ ರಾಜಕೀಯವಾಗಿ ಇದರ ಪರಿಣಾಮ ಏನು, ಮುಂದೇನಾಗುತ್ತೆ ಮಹಾರಾಷ್ಟ್ರದ ಮಹಾಯುತಿಯಲ್ಲಿ ನೋಡೋದಾದ್ರೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗುವಂತಹ ಎಲ್ಲಾ ಸುಳಿವು ಕೂಡ ಈಗಾಗಲೇ ಸಿಗ್ತಾ ಇದೆ. ರಾಜಕಾರಣ ಅಂತಂದ್ರೆ ಹಾಗೆ, ರಾಜಕಾರಣಕ್ಕೆ ಯಾವತ್ತೂ ಕೂಡ ಸೂತಕ ಇಲ್ಲ. ಯಾವುದೋ ಒಬ್ಬ ವ್ಯಕ್ತಿ ತುಂಬಾ ಇಂಪಾರ್ಟೆಂಟ್ ಆದವರು, ದೊಡ್ಡ ಹುದ್ದೆಯಲ್ಲಿದ್ದವರು ತೀರ್ಕೊಂಡ್ರೆ ಮುಂದೇನು ಅನ್ನುವಂಥದ್ದು ಚರ್ಚೆ ಆರಂಭಗೊಂಡಿರುತ್ತೆ. ಅದಕ್ಕೆ ಬೇಕಾದವರು ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇರ್ತಾರೆ. ಸದ್ಯ ಮಹಾರಾಷ್ಟ್ರದಲ್ಲೂ ಕೂಡ ಇಂತಹದೇ ಸ್ಥಿತಿ ಇದೆ. ಯಾಕೆ ಅಷ್ಟೊಂದು ತರಾತುರಿ ಇದೆ ಅನ್ನೋದಕ್ಕೆ ಮಹಾರಾಷ್ಟ್ರ ರಾಜಕಾರಣದ ಒಂದು ಚಿಕ್ಕ ಚಿತ್ರಣವನ್ನು ಕೊಡ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಅಜಿತ್ ದಾದಾ ಪವಾರ್ ಶರದ್ ಪವಾರ್ ಅವರ ಅಣ್ಣನ ಮಗ. ಶರದ್ ಪವಾರ್ ಅವರ ಗರಡಿಯಲ್ಲೇ ರಾಜಕೀಯದಲ್ಲಿ ಬೆಳೆದಂತಹ ಒಬ್ಬ ನಾಯಕ. ಶರದ್ ಪವಾರ್ ತನ್ನ ಉತ್ತರಾಧಿಕಾರಿ ರೀತಿಯಲ್ಲೇ ಅಜಿತ್ ದಾದಾ ಪವಾರ್ರನ್ನ ಬೆಳೆಸಿದ್ರು. 1991ರಿಂದ 2026ರವರೆಗೂ ಕೂಡ ಬಾರಾಮತಿಯಿಂದ MLA ಆಗಿ ಆರಿಸಿ ಬರ್ತಾ ಇದ್ರು. ಬರೋಬ್ಬರಿ 8 ಬಾರಿ ಒಮ್ಮೆಯೂ ಕೂಡ ಸೋಲಿಲ್ಲದೆ ಗೆದ್ದು ಬಂದಿದ್ದಾರೆ. ಮಹಾರಾಷ್ಟ್ರದಲ್ಲಿ NCP ಬಹಳ ದೊಡ್ಡ ಪಕ್ಷ ಅಲ್ಲ, ಅಂದ್ರೆ ಇಡೀ ಮಹಾರಾಷ್ಟ್ರದಲ್ಲಿ ಹೋಲ್ಡ್ ಅನ್ನು ಇಟ್ಟುಕೊಂಡಿರಲಿಲ್ಲ. ಆದರೂ ಸಹ ಪಶ್ಚಿಮ ಮಹಾರಾಷ್ಟ್ರದಲ್ಲಿ ಬಹಳ ಹೋಲ್ಡ್ ಇತ್ತು. ಜೊತೆಗೆ ಮಹಾರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಇವರ ಹಿಡಿತ ಜಾಸ್ತಿ ಇತ್ತು. NCP ಇಲ್ಲದೆ ಮಹಾರಾಷ್ಟ್ರದಲ್ಲಿ ಅಧಿಕಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಪರಿಸ್ಥಿತಿಯನ್ನ ಶರದ್ ಪವಾರ್ ಅವರು ನಿರ್ಮಾಣ ಮಾಡಿದ್ರು. ಹೀಗಾಗಿ ಮಿತ್ರರೇ, 2004ರಿಂದ ಈವರೆಗೆ ಅಜಿತ್ ದಾದಾ ಪವಾರ್ ಒಟ್ಟು 6 ಬಾರಿ ಉಪಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಶಿವಸೇನೆಯವರು ಮುಖ್ಯಮಂತ್ರಿ ಆಗಲಿ, ಅಜಿತ್ ದಾದಾ ಪವಾರ್ ಉಪಮುಖ್ಯಮಂತ್ರಿ. ಕಾಂಗ್ರೆಸ್ನವರು ಮುಖ್ಯಮಂತ್ರಿ ಆಗಲಿ, ಅಜಿತ್ ದಾದಾ ಪವಾರ್ ಉಪಮುಖ್ಯಮಂತ್ರಿ. ಬಿಜೆಪಿಯವರು ಮುಖ್ಯಮಂತ್ರಿ ಆಗಲಿ, ಅಜಿತ್ ದಾದಾ ಪವಾರ್ ಉಪಮುಖ್ಯಮಂತ್ರಿ. ಯಾವುದೇ ಸರ್ಕಾರ ಬಂದರೂ ಕೂಡ ಅಜಿತ್ ದಾದಾ ಪವಾರ್ ಅವರ ಉಪಮುಖ್ಯಮಂತ್ರಿ ಹುದ್ದೆ ಮಾತ್ರ ಕಾಯಂ ಆಗಿರ್ತಿತ್ತು. ಆ ರೀತಿಯಾಗಿ ಒಂದು ರೀತಿಯ ಅವಕಾಶವಾದಿ ರಾಜಕಾರಣವನ್ನ ಮಹಾರಾಷ್ಟ್ರದಲ್ಲಿ ಈ ಶರದ್ ಪವಾರ್ ಮತ್ತು ಅವರ ಕುಟುಂಬ ಮಾಡ್ತಾ ಇತ್ತು. ಅದರ ಭಾಗವಾಗಿ ಅಜಿತ್ ದಾದಾ ಪವಾರ್ ಕೂಡ ಇದ್ರು. ಮಿತ್ರರೇ, ಅಜಿತ್ ದಾದಾ ಪವಾರ್ರನ್ನ ಬಹಳ ಉತ್ತಮವಾದಂತಹ ರಾಜಕಾರಣಿ, ಅದ್ಭುತ ಅಪ್ಪ, ಒಂದು ರೋಲ್ ಮಾಡೆಲ್, ಈ ರೀತಿಯಾಗೆಲ್ಲ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಅವರ ಮೇಲೆ ಸಾಕಷ್ಟು ಗಂಭೀರವಾದಂತಹ ಆರೋಪಗಳಿದ್ವು. ಭ್ರಷ್ಟಾಚಾರದ ರೂವಾರಿ ಅಂತ ಬಿಜೆಪಿಯವರೇ ಟೀಕೆ ಮಾಡ್ತಾ ಇದ್ರು. ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿಗೆ ಏನಾದರೂ ಕೆಟ್ಟ ಹೆಸರು ಇದೆ ಅಂತಂದ್ರೆ ಅದು ಅಜಿತ್ ದಾದಾ ಪವಾರ್ರನ್ನ ಕರೆತಂದು ಉಪಮುಖ್ಯಮಂತ್ರಿ ಮಾಡಿದ್ದು ಕೂಡ ಒಂದು. 2024ರಲ್ಲಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಹೀನಾಯವಾಗಿ ಸೋತೋಯ್ತಲ್ಲ, ಅದಕ್ಕೆ ಯಾರು ಕಾರಣ ಕೇಳಿದ್ರೆ ಅಜಿತ್ ದಾದಾ ಪವಾರ್. ಬಿಜೆಪಿಯನ್ನು ಪ್ರಬಲವಾಗಿ ಬೆಂಬಲಿಸುವಂತಹ ಕಾರ್ಯಕರ್ತರು ಮನೆಯಲ್ಲಿ ಕೂತ್ಕೊಂಡಿದ್ರು. RSS ಕೂಡ ಒಂದು ಹಂತಕ್ಕೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಮನೆಯಲ್ಲಿ ಕೂರೋದಕ್ಕೆ ಅಜಿತ್ ದಾದಾ ಪವಾರ್ ಕಾರಣರಾಗಿದ್ರು. ಅಂದ್ರೆ ಅಷ್ಟರ ಮಟ್ಟಿಗೆ ಭ್ರಷ್ಟಾಚಾರದ ಆರೋಪಗಳು ಅಜಿತ್ ದಾದಾ ಪವಾರ್ ಮೇಲಿದ್ವು. ಈಗ ಅಜಿತ್ ದಾದಾ ಪವಾರ್ ತೀರ್ಹೋದಂತಹ ಈ ಸಂದರ್ಭದಲ್ಲಿ ಅವರ ಗುಣಗಳನ್ನು ನಾವು ಚರ್ಚೆ ಮಾಡಬೇಕು, ಅವಗುಣಗಳನ್ನು ಕೂಡ ಚರ್ಚೆ ಮಾಡಬೇಕು. ನಾನು ಹೇಳಿದೆ ಅವ್ರ ಮೇಲೆ ಭ್ರಷ್ಟಾಚಾರ ಜಾಸ್ತಿ ಇತ್ತು ಅಂತ. ಹಾಗೆ ಅವರು ಒಳ್ಳೇದು ಮಾಡಿದ್ದನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕಲ್ವಾ. ಮುಖ್ಯವಾಗಿ ಅಜಿತ್ ದಾದಾ ಪವಾರ್ಗೆ ತನ್ನ ಕ್ಷೇತ್ರದ ಬಗ್ಗೆ ವಿಪರೀತವಾದಂತಹ ಒಲವು. ನಾನು ಆಗ್ಲೇ ಹೇಳಿದೆ 1991ರಿಂದ 2026ರವರೆಗೆ ಅಂದ್ರೆ ಸಾಯುವ ಈ ದಿನದವರೆಗೂ ಕೂಡ ಅವರು ಬಾರಾಮತಿಯ MLA ಆಗಿ ಕೆಲಸ ಮಾಡ್ತಾ ಇದ್ರು. ಆ ಕ್ಷೇತ್ರವನ್ನ ಯಾವ ಮಟ್ಟಿಗೆ ಡೆವಲಪ್ ಮಾಡಿದ್ದಾರೆ ಅಂತಂದ್ರೆ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ.
ಒಂದು ಕ್ಷೇತ್ರದಿಂದ ಒಬ್ಬ ಪ್ರಧಾನಿ ಆದರೂ ಕೂಡ ಆ ಕ್ಷೇತ್ರ ಅಷ್ಟೆಲ್ಲ ಡೆವಲಪ್ ಆಗಿರೋದಿಲ್ಲ. ಆ ರೀತಿಯಾಗಿ ಬಾರಾಮತಿಯನ್ನು ಅಭಿವೃದ್ಧಿ ಮಾಡಿದ್ದಾರೆ. ನಮ್ಮ ರಾಜಕಾರಣಿಗಳು ಕೂಡ ಒಮ್ಮೆ ಹೋಗಿ ನೋಡ್ಕೊಂಬರ್ಲಿ ಅಂತ ಅನ್ಸುತ್ತೆ. ಆ ಮಟ್ಟಿಗೆ ಅವರು ಕ್ಷೇತ್ರವನ್ನು ಇಷ್ಟಪಡ್ತಾ ಇದ್ರು, ಕ್ಷೇತ್ರದ ಅಭಿವೃದ್ಧಿಗೆ ಅಷ್ಟೆಲ್ಲ ಕೆಲಸ ಮಾಡಿದ್ದಾರೆ. ಜೊತೆಗೆ ಮಿತ್ರರೇ, ಅವರೊಬ್ಬ ಪ್ರಾಕ್ಟಿಕಲ್ ರಾಜಕಾರಣಿ. ಕುಲ್ಲಂ ಕುಲ್ಲ ಮಾತನಾಡುವಂತಹ ಸ್ವಭಾವವನ್ನು ಕೂಡ ಇಟ್ಟುಕೊಂಡಿದ್ರು. ಹಾಗೆ ಜನರ ಜೊತೆಗೆ ಬೆರೀತಾ ಇದ್ರು. ರಾಜಕೀಯವನ್ನೇ ಜೀವನವನ್ನಾಗಿ ಮಾಡಿಕೊಂಡಿದ್ರು. ಕೆಲವೊಂದು ಭಾಷಣಗಳಲ್ಲಿ ಅವರು ಹೇಳಿದ್ದಾರೆ ಕೂಡ, ನನಗೆ ಜೀವನದಲ್ಲಿ ಯಾವುದೇ ಚಟಗಳಿಲ್ಲ, ಮದ್ಯಪಾನ, ಧೂಮಪಾನ, ಶೋಕಿ ಇದು ಯಾವುದೂ ಕೂಡ ಇಲ್ಲ. ನನಗೆ ಚಟ ಅಂತಿದ್ರೆ ಅದು ರಾಜಕಾರಣ ಅಂತ. ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಓಪನ್ ಆಗಿ ಹೇಳ್ಕೊಳ್ತಾ ಇದ್ರು. ಸದ್ಯದ ಮಾಹಿತಿ ಏನು ಕೇಳಿದ್ರೆ, ಮಹಾರಾಷ್ಟ್ರದಲ್ಲಿ ಮುಂದೆ ಮುಖ್ಯಮಂತ್ರಿ ಆಗೋದಕ್ಕೆ ಏನೆಲ್ಲ ವೇದಿಕೆಯನ್ನು ಸಿದ್ಧ ಮಾಡಿಕೊಳ್ಬೇಕು ಆ ತಯಾರಿಯಲ್ಲಿ ಅಜಿತ್ ದಾದಾ ಪವಾರ್ ಇದ್ರು. ಈ ರೀತಿಯ ಸುದ್ದಿಗಳು ಕೂಡ ಇದಾವೆ. ಈ ವಿಚಾರವನ್ನು ನಿಮಗೆ ಕೇಳಿದ್ರೆ ಆಶ್ಚರ್ಯ ಆಗಬಹುದು, ಆದರೂ ಕೂಡ ಸತ್ಯ. ಅದೇನು ಕೇಳಿದ್ರೆ, ಮಹಾರಾಷ್ಟ್ರದಲ್ಲಿ NCP ಸ್ಪ್ಲಿಟ್ ಆಗಿದೆ. ಒಂದು ಕಡೆ ಶರದ್ ಪವಾರ್ ಬಣ, ಇನ್ನೊಂದು ಕಡೆ ಅಜಿತ್ ದಾದಾ ಪವಾರ್ ಬಣ. ಅಜಿತ್ ದಾದಾ ಪವಾರ್ ಬಳಿಯಲ್ಲಿ 41 ಜನ MLAಗಳಿದ್ರು, ಶರದ್ ಪವಾರ್ ಬಳಿಯಲ್ಲಿ 10 ಜನ MLAಗಳಿದ್ರು. ಈಗ ಈ NCPಯನ್ನ ಒಟ್ಟಿಗೆ ಸೇರಿಸುವಂತಹ ಒಂದು ಪ್ರಯತ್ನ ನಡೀತಾ ಇತ್ತು. ಈ ರೀತಿಯ ಚರ್ಚೆಗಳು ಮಹಾರಾಷ್ಟ್ರದಲ್ಲಿ ನಡೀತಾ ಇದ್ದಾವೆ. ಯಾಕೆ ಗೊತ್ತಾ? ಇತ್ತೀಚೆಗೆ ನಡೆದಂತಹ ಲೋಕಲ್ ಬಾಡಿ ಚುನಾವಣೆಯಲ್ಲಿ ಪಿಂಪ್ರಿ ಚಿಂಚ್ವಾಡ ಸೇರಿದಂತೆ ಪಶ್ಚಿಮ ಮಹಾರಾಷ್ಟ್ರದಲ್ಲಿ ಅನೇಕ ಚುನಾವಣೆಗಳಲ್ಲಿ ಶರದ್ ಪವಾರ್ ಜೊತೆಗೆ ಅಜಿತ್ ಪವಾರ್ ಕೈ ಜೋಡಿಸಿದ್ರು. ರಾಜಕೀಯವಾಗಿ ಯಶಸ್ಸು ಸಿಕ್ಕಿಲ್ಲದೆ ಇರಬಹುದು, ಆದರೆ ಒಂದಾಗುವಂತಹ ಪ್ರಕ್ರಿಯೆ ನಡೀತಾ ಇತ್ತು. ಈ ವಿಚಾರದಲ್ಲೂ ಕೂಡ 2 ರೀತಿಯ ವಾದಗಳಿದ್ದಾವೆ. ಅದೇನು ಕೇಳಿದ್ರೆ, NCP ಒಂದಾಗ್ಬಿಟ್ಟು BJP ಜೊತೆಗೆ ಮುಂದುವರಿಯುವಂತಹದ್ದು. ಅಂದರೆ ಸುಪ್ರಿಯಾ ಸುಳೆ ಅವರು ಕೇಂದ್ರದಲ್ಲಿ ಮಂತ್ರಿಯಾಗಿ, ಅಜಿತ್ ಪವಾರ್ ಈಗಿರುವಂತೆ ಮಹಾರಾಷ್ಟ್ರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತಹ ತೀರ್ಮಾನಕ್ಕೆ ಬರಲಾಗಿತ್ತು. ಕೇಂದ್ರ ರಾಜಕಾರಣವನ್ನ ಶರದ್ ಪವಾರ್ ಪುತ್ರಿ ಸುಪ್ರಿಯಾ ಸುಳೆಗೂ ಹಾಗೂ ರಾಜ್ಯದ ರಾಜಕಾರಣವನ್ನ ಅಜಿತ್ ಪವಾರ್ಗೂ ವಹಿಸೋದಕ್ಕೆ ಶರದ್ ಪವಾರ್ ಅವರು ನಿರ್ಧಾರ ಮಾಡಿದ್ರು. ಆ ರೀತಿಯ ಸೂತ್ರಗಳು ರೆಡಿಯಾಗಿದ್ವು ಅನ್ನುವಂಥ ಮಾತುಗಳು ಮಹಾರಾಷ್ಟ್ರದಲ್ಲೇ ಕೇಳಿಬರ್ತವೆ. ಇನ್ನೊಂದು ಚರ್ಚೆ ಏನು ಕೇಳಿದ್ರೆ, ಸದ್ಯ ಮಿತ್ರರೇ, NCPಯ ಶರದ್ ಪವಾರ್ ಬಣ ಮಹಾವಿಕಾಸ್ ಅಗಾಡಿಯಲ್ಲಿದೆ. ಹಾಗೆ ಅಜಿತ್ ದಾದಾ ಪವಾರ್ ಬಣ BJP ನೇತೃತ್ವದ ಮಹಾಯುತಿಯಲ್ಲಿದೆ. ಅಜಿತ್ ಪವಾರ್ ಅವರು ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತಂದ್ರೆ ಈ ಕೂಟದಲ್ಲಿದ್ದರೆ ಸಾಧ್ಯವೇ ಇಲ್ಲ. ಅದಕ್ಕೆ ಅವ್ರು ಏನು ಪ್ಲಾನ್ ಮಾಡ್ತಾ ಇದ್ರು ಕೇಳಿದ್ರೆ, ಮುಂದಿನ 1-1.5 ವರ್ಷದಲ್ಲಿ ಸರ್ಕಾರದಿಂದ ಹೊರಗೆ ಬಂದು ವಿಪಕ್ಷ ಸ್ಥಾನದಲ್ಲಿ ಕೂತ್ಕೊಂಡು NCPಯನ್ನ ಯೂನಿಫಿಕೇಶನ್ ಮಾಡಿ 2029 ಚುನಾವಣೆಯನ್ನ BJPಯ ವಿರುದ್ಧವಾಗಿ ಎದುರಿಸುವುದಕ್ಕೂ ಕೂಡ ಸಿದ್ಧತೆಗಳಾಗ್ತಾ ಇದ್ವು. ಆ ರೀತಿಯ ಚರ್ಚೆಗಳು ಕೂಡ ಮಹಾರಾಷ್ಟ್ರ ವಲಯದಲ್ಲಿದೆ. ಅಂದರೆ ಮಹಾರಾಷ್ಟ್ರ ರಾಜಕಾರಣದಲ್ಲಾಗ್ತಿರುವಂತಹ ಸದ್ಯದ ಬೆಳವಣಿಗೆಗಳನ್ನು ನೋಡಿದ್ರೆ ಮಹಾರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡದೇನೋ ನಡೆಯುತ್ತೆ ಎನ್ನುವಂತಹ ವಾತಾವರಣ ನಿರ್ಮಾಣ ಆಗಿತ್ತು. ನಿನ್ನೆ ಕೂಡ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆಗಿತ್ತು. ದೇವೇಂದ್ರ ಫಡ್ನವೀಸ್ ದಾವೋಸ್ನಿಂದ ಬಂದ ಬಳಿಕ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರು. ಅದಕ್ಕೆ ಏಕನಾಥ್ ಶಿಂದೆ ಭಾಗಿಯಾಗಿರಲಿಲ್ಲ, ಅಜಿತ್ ದಾದಾ ಪವಾರ್ ಭಾಗಿಯಾಗಿದ್ರು. ಹೀಗೆ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಸ್ವಲ್ಪ ಹೊಗೆ ಆಡ್ತಿರುವಂತಹ ಈ ಸಂದರ್ಭದಲ್ಲಿ ಅಜಿತ್ ದಾದಾ ಪವಾರ್ ದಿಢೀರ್ ಅಂತ ಈ ರೀತಿಯಾಗಿ ಅಪಘಾತಕ್ಕೊಳಗಾಗಿ ಸಾವಿಗೀಡಾಗಿರೋದಿದೆಯಲ್ಲ, ಮಹಾರಾಷ್ಟ್ರ ರಾಜಕಾರಣವನ್ನೇ ಶೇಕ್ ಮಾಡಿದೆ. ಮುಂದೇನಾಗುತ್ತೆ ಯಾರಿಗೂ ಕೂಡ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಅಜಿತ್ ದಾದಾ ಪವಾರ್ ಪಕ್ಷದಲ್ಲಿ ಅಂದ್ರೆ ಅವರ NCPಯಲ್ಲಿ 41 ಜನ ಶಾಸಕರಿದ್ರು. ಅಂದ್ರೆ ಅಜಿತ್ ಪವಾರ್ ಸೇರಿ 41 ಜನ, ಈಗ 40 ಜನ ಶಾಸಕರಿದ್ದಾರೆ. ಈ ಫ್ಯಾಮಿಲಿ ಪಕ್ಷಗಳಲ್ಲಿ ಸಾಮಾನ್ಯವಾಗಿ ಒಬ್ಬ ನಾಯಕ ಹೋದ ಅಂತಂದ್ರೆ ಆ ಪಕ್ಷವೇ ಮುಗಿದು ಹೋಗುತ್ತೆ. ಆ ರೀತಿಯ ವಾತಾವರಣ ಇಲ್ಲ, ಅವ್ರ ಮಕ್ಕಳು ಅದನ್ನು ಮುನ್ನಡೆಸಬೇಕಾಗುತ್ತೆ. ಅಜಿತ್ ದಾದಾ ಪವಾರ್ಗೆ 2 ಮಕ್ಕಳಿದ್ದಾರೆ. ಜೊತೆಗೆ ಪತ್ನಿ ಸುನೇತ್ರಾ ಪವಾರ್ ಕೂಡ ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಹೀಗಾಗಿ ಇವರೇ ಪಕ್ಷವನ್ನ ಮುನ್ನಡೆಸ್ತಾರಾ ಅಥವಾ NCPಯ ಯೂನಿಫಿಕೇಶನ್ ಆಗಿ ಮತ್ತೆ ಶರದ್ ದಾದಾ ಪವಾರ್ ಇಡೀ ಕಂಟ್ರೋಲ್ ಅನ್ನು ತೆಗೆದುಕೊಳ್ತಾರಾ? NCP ಮುಂದಿನ ದಿನಗಳಲ್ಲಿ ಮಹಾಯುತಿಯಲ್ಲೇ ಮುಂದುವರಿಯುತ್ತಾ, ಅಂದ್ರೆ ಸರ್ಕಾರದಲ್ಲೇ ಮುಂದುವರಿಯುತ್ತಾ ಅಥವಾ ಸಪರೇಟ್ ಆಗುತ್ತಾ? ಈ ಪ್ರಶ್ನೆಯೂ ಕೂಡ ಮೂಡುವಂತಾಗಿದೆ. ಒಟ್ನಲ್ಲಿ ಮಹಾರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡದೇನೋ ಬದಲಾವಣೆಗೆ ಅಜಿತ್ ದಾದಾ ಪವಾರ್ ನಿರ್ಗಮನ ಕಾರಣ ಆಗುವಂತ ಸಾಧ್ಯತೆಗಳಿದಾವೆ. ಏನೇ ವ್ಯತ್ಯಾಸ ಆದರೂ ಕೂಡ ಮಹಾಯುತಿ ಸರ್ಕಾರಕ್ಕೇನೋ ಡ್ಯಾಮೇಜ್ ಆಗೋದಿಲ್ಲ. ಯಾಕೆ ಅಂತಂದ್ರೆ BJP ಏಕಾಂಗಿಯಾಗೆ 132 MLAಗಳ ಬಲವನ್ನು ಹೊಂದಿದೆ. ಮಹಾರಾಷ್ಟ್ರದಲ್ಲಿ ಬೇಕಾಗಿರುವಂತಹದ್ದು 145 MLAಗಳ ಬಲ. ಹೀಗಾಗಿ ಅಜಿತ್ ಪವಾರ್ ಅವರ ಈ ನಿರ್ಗಮನ ಮಹಾರಾಷ್ಟ್ರದ ಸರ್ಕಾರ ಅಲುಗಾಡದೇ ಇದ್ರೂ ಕೂಡ ರಾಜಕೀಯವಾಗಿ ಒಂದಷ್ಟು ವ್ಯತ್ಯಾಸಕ್ಕೆ ಕಾರಣ ಅಂತೂ ಆಗುತ್ತೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ